ಯಾರು ನೀರು ಹಾಕೋ ಇಂಟೆನ್ಷನ್ ಇಲ್ಲದೆ ಒಂದು ಬೀಜವನ್ನ ನೆಟ್ಟು ಅದರಿಂದ ಸಸಿ ಹುಟ್ಟೋ ಹಾಗೆ ಮಾಡಿ ಅದನ್ನ ನೀರು ಹಾಕದೆ ಸಾಯಕ್ಕೆ ಬಿಟ್ಬಿಡ್ತಾರೋ ಅವಂತ ಹಿಡಿಗಳು ಇನ್ನೊಬ್ರಿಲ್ಲ. ಯಾರು ಒಂದು ಮರಕ್ಕೆ ಜೋಕಾಲಿ ಕಟ್ಟಿ ಆಟ ಆಡಿ ಆ ಮರದ ನೆರಳಲ್ಲೇ ಮಲಗಿ ಆ ಮರದ ಹಣ್ಣನ್ನೇ ತಿಂದು ಆ ಮರಕ್ಕೆ ಕೊಡಲಿ ಇಟ್ಟು ಹಾಕ್ತಾರೋ ಅವರಷ್ಟು ಹೀನಾಯ ಮನುಷ್ಯರು ಇನ್ನೊಬ್ರಿಲ್ಲ. ಆಫ್ರಿಕಾದಲ್ಲಿ ಒಂದು ಗಾದೆ ಇದೆ, ಕಡಿದಿರೋ ಕೊಡಲಿ ಮರೆತು ಬಿಡ್ಬೋದಂತೆ, ಆದ್ರೆ ಕಡಿಸ್ಕೊಂಡಿರೋ ಮರ ಯಾವತ್ತೂ ಮರೆಯೋದಿಲ್ಲ. ಅದೇ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಯಾವತ್ತೋ ಯಾವುದೋ ಮರ ನಮ್ಮ ಮೇಲೆ ಬಿದ್ದು ನಾವು ಸತ್ತು ಹೋಗ್ತೀವಿ. ಅದು ಯಾವಾಗ ಅಂತ ಗೊತ್ತಾಗೋದಿಲ್ಲ. ಮಾಡಿರೋ ಪ್ರತಿ ಕೆಲಸನೂ ತಲೆ ಮೇಲೆ ಹಾಕೊಂಡಿರೋ ನೀರ್ ತರ, ಅದು ಕಾಲ ಹತ್ರ ಬರಲೇಬೇಕು. ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ನಮ್ಮನ್ನ ನಿಸ್ವಾರ್ಥ ಭಾವನೆಯಿಂದ ಅತಿಯಾಗಿ ಪ್ರೀತಿಸಿ ನಮಗೋಸ್ಕರ ಏನೇನೋ ಮಾಡಿರೋರ್ನ ನಾವು ಆಯ್ಕೆಯ ತರ ಟ್ರೀಟ್ ಮಾಡಿ ಇನ್ಯಾವುದೋ ಬೆಟರ್ ಆಪ್ಷನ್ ಆಯ್ಕೆ ಬಂತು ಅಂದ ತಕ್ಷಣ ಆ ಕಡೆ ಶಿಫ್ಟ್ ಆಗ್ತೀವಲ್ಲ, ಅವ್ರನ್ನ ಮ್ಯಾನಿಪುಲೇಟ್ ಮಾಡಿ ಆ ಕಡೆ ಶಿಫ್ಟ್ ಆಗ್ತೀವಲ್ಲ, ಅವ್ರ ಮೇಲಿರೋ ನಂಬಿಕೆನ ಅವ್ರಿಗೆ ಕಡಿಮೆ ಮಾಡಿ ಆ ಆಯ್ಕೆ ಮಾಡ್ಕೊಳ್ತೀವಲ್ಲ, ಯಾವತ್ತಿದ್ರೂ ಅದು ನಮಗೆ ವಾಪಸ್ ಬಂದೇ ಬರುತ್ತೆ. ಕರ್ಮ ಅನ್ನೋದೊಂದಿದೆ. ಟೈಮ್ ಅನ್ನೋದು ಬಂದಾಗ ನಾವು ಯಾರಿಗೆ ಏನ್ ತಿರ್ಸುತ್ತೀವಿ ಅದೇ ಊಟವನ್ನ ಟೈಮ್ ನಮಗ್ ತಿನ್ಸುತ್ತೆ. ತಿನ್ಲಿಲ್ಲ ಅಂತಂದ್ರೆ ಗಂಟ್ಲಿಗೆ ತುರುಕುತ್ತೆ. ತಟ್ಟೆ ಎಲ್ಲ ಕ್ಲೀನ್ ಆದ್ಮೇಲೆ ಆ ತಟ್ಟೆಯನ್ನ ನಮ್ಮ ಮುಖಕ್ಕೆ ಹಿಡಿಯುತ್ತೆ. ಅದರಲ್ಲಿ ಅವ್ರ ಮುಖ ಕಾಣಿಸುತ್ತೆ. ಒಪ್ಕೊಳ್ಳಿ ಬಿಡಿ, ಅದು ಹಾಗೆ ಆಗುತ್ತೆ. ಸೊ ಯಾರನ್ನಾದ್ರೂ ಹೇಗಾದ್ರೂ ಟ್ರೀಟ್ ಮಾಡ್ತೀನಿ, ಅವ್ರು ನನ್ನ ಎಷ್ಟೇ ಪ್ರೀತಿ ಮಾಡಿದ್ರು ಪರವಾಗಿಲ್ಲ, ನಾನು ಸ್ವಾರ್ಥದಿಂದ ನಡ್ಕೊಳ್ತೀನಿ ಅನ್ನೋಕ್ಕಿಂತ ಮುಂಚೆ ಯೋಚನೆ ಮಾಡಿ.